ನಮಸ್ಕಾರ ಎಲ್ಲರಿಗೂ. ಒಂದು ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಇದ್ದತ್ತ, ಮಣಿ ಭಾರಿ ಕಟ್ಟಿಸಿದತ್ತ. ಅಲ್ಲಿ ಒಂದು ಸಾಲಿಗೆ ಹೋಗೋ ಹುಡುಗ ಹೊಂಟಾಗ ಸಾವ್ಕಾರ ನೋಡಿ ನಗಾಕೈದತ್ತ. ಸಾವ್ಕಾರ ಹೊರಗೆ ಕೂತಿದತ್ತ, ನಗಾಕತ್ತಾನ. ಅವ್ನು ಸಾವ್ಕಾರ್ಗೆ ಸಿಟ್ಟು ಬತ್ತತ್ತ. ಯಾಕೆ ನಗಾಕತ್ತಿದ್ದಿ, ಕರ್ಕೊಂಬರ್ರಿ ಅವನು ತೆಗ್ಸಿಂದ ಕರ್ಯಾಕಚ್ಚಾನ. ಯಾಕೋತ್ತಮ್ಮ ಯಾಕೆ ನಗಾಕತ್ತಿದ್ದಿ ಅಂತ ಸಾವ್ಕಾರ ಕೇಳಿದ. ಸಾವ್ಕಾರ ಕೇಳೋಣ, ಸಾವ್ಕಾರಕ್ಕೆ ಹುಡುಗ ಅಂದತ್ತ, ಏನಿಲ್ಲರಿ, ಮತ್ತು ಮನೆ ನೋಡ್ರಿ ಎಷ್ಟು ದೊಡ್ಡದು ಕಟ್ಸೀರಿ, ಮತ್ತು ಬಾಗಲ ನೋಡ್ರಿ ಸಾಂದ್ ಹಾಕಿರಿ, ಮತ್ತು ನೀವು ನೋಡ್ರಿ ತಿಂದು ಚಿಟ್ಟಾಣಿ ಮರಿ ಆಗ್ಯಾರಿ. ನಾಳೆ ನೀವು ಸಾತ್ರಿ ಅಂದ್ರೆ ನಿಮ್ಮನ್ನ ಹೊರಗೆ ತರೋದು ಹೆಂಗೆ ರೀ ಸಣ್ಣ ಬಾಗಲ್ದಾಗ ತೆಗ್ಸಿಂದ ತಿಳಿಯಲ್ಕಾಗಿ ನಾಕಿನ್ರಿ ಅನ್ನೋಣ. ಅಲ್ಲ, ನಾ ಬದುಕಿರುವಾಗ ನನ್ನ ಸಾಯಿ ಹೊಡಿಯಾಕತ್ತಿದ್ದೀನಿ ಅಂಥೇಳಿ ಸಾವ್ಕಾರ್ಗೆ ಒಂಥರ ಸಿಟ್ಟು ಬರ್ತತ್ರಿ. ಕಟ್ರಿ ಅವ್ನು ಕಾಮಕ್ಕಂದತ್ರಿ. ಆಳುಗಳಿಗೆ ಹೆಚ್ಚು ನಾನು ಕಟ್ಟಿರತ್ರಿ. ಕಟ್ಟೋಣ ನಾ ಕೇಳಿ ನೀ ಕೇಳತ್ತೇಳಿ ಈ ಸುದ್ದಿ ಅವ್ರ ಅಪ್ಪಗೆ ಮುಟ್ತದೆ. ಅವ್ರ ಅಪ್ಪ ಮುಟ್ಟಣ್ಣ, ನಿನ್ನ ಮಗನ ಕಟ್ಟ್ಯಾರ. ನನ್ನ ಅಪ್ಪ ಓಡೋಡಿ ಸಾವ್ಕಾರ ಮನೆಗೆ ಸಾವ್ಕಾರ ಮನೆಗೆ ಬಂದತ್ತ. ಸಾವ್ಕಾರ, ಯಾಕ್ರಿ ಸಾವ್ಕಾರಿ ನನ್ನ ಮಗನ ಕಟ್ಟೇರಿ, ಬಡಿ ಹಾಕತ್ತೀರಿ ಅಂದ. ನನ್ನ ಯಾಕತ್ ಕೇಳ್ತಿ, ಕೇಳವಣ ಏನಂದಾನ ತೆಗ್ಸಂದ. ಸಾವ್ಕಾರ ಹಿಂಗೆ ಮಗನಕ್ಕೆ ಅವ್ನು ಕೇಳಾಕೈತು. ಯಾಕೋತ್ತಮ್ಮ ಏನಂದು ಸಾವ್ಕಾರಿಗೆ ಏನು ಮಾಡಿದಿ ಅಂತ. ಏನಿಲ್ಲಪ್ಪ, ಮತ್ತು ಹಿಂಗೆ ಹಾದು ಹೊಂಟೀನಿ, ಸಾವ್ಕಾರ ಹೊರಗೆ ಕೂತಿದ್ದ, ಮತ್ತು ಸಾವ್ಕಾರ ಇಟ್ಟು ದಮ್ಮಯ್ಯನು, ಮತ್ತು ಹಿಂಗೆ ನಾಳೆ ಸತ್ತಂದ್ರೆ ಹೆಂಗೆ ತರೋದು ಅವನ ತೆಗ್ಸಿನ ತಿಳಲ್ಕಾಗಿ ನಾಕಿನಿ ಅಂದ. ಅಲ್ಲ ಮಗನೇ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿಲ್ಲ ನೀ? ನಾವದಿಲ್ಲ ಅದಕ್ಕೆ ಚಿಂತೆ ಮಾಡಕ್ಕೆ. ನಾಳೆ ಸಾವ್ಕಾರ ಸತ್ತಂದ್ರೆ ಅವನ್ಯಾಕೆ ಹಂಗೆ ತರನು, ಸಣ್ಣ ಹಂಗೆ ಕಡಿತೀವಿ, ಕಡ್ದು ಹೆಡಿಗೆ ತುಂಬ್ಕೊಂಡು ಹೊರಗೆ ತರ್ತೀವಿ. ಇದಕ್ಕೆ ಚಿಂತೆ ಮಾಡ್ತೇನೆ. ಅಲ್ಲ ಮಗಣ ಅಂದತ್ತ. ನನ್ನ ಸಾವ್ಕಾರ ತೀರ ಸಿಟ್ಟು ಬದತ್ತು. ಅಪ್ಪನಿಕ್ಕಿಂತ ಮಗ ಜೋರದಾನ, ಮಗನಿಕ್ಕಿಂತ ಅಪ್ಪ ಜೋರದಾನ ಅಂತೇಳಿ ನಾನು ಹೆಡಿಗೆ ತುಂಬಿ ಕಡದು ಹೆಡಿಗೆ ತುಂಬಿ ಹೊರಗೆ ತರ್ತೀಯ ಮಗನ ತೆಗ್ಸಿಂದ. ಕಟ್ರಲ್ಲಿ ಅವನು ಸೊಕ್ಕ ಭಾಳ ಕಾಣದೈತಿ ತೆಗ್ಸಿಂದ ಅವನು ಕಟ್ಟಿದ. ಅವನು ಬಡಿಯಾಕೈತಿರತ್ತ. ಇಬ್ಬರು ಅಪ್ಪ ಮಗನ ಇಬ್ಬರನ್ನು ಕಟ್ಟಿ ಬಡಿಯಾಕತ್ತ ಅಣ್ಣ. ಇವ್ರ ಅಪ್ಪ ಮತ್ತು ಅವನು ಬದುಕಿದತ್ರಿ. ಹಂಗೆ ಸುದ್ದಿ ತಿಳಿದತ್ತ, ಅವನಿಗೂ ತಿಳಿದತ್ತ. ಹಿಂಗೆ ಅಪ್ಪ ಮಗನ ಇಬ್ಬರು, ಮೊಮ್ಮಗನ ಮತ್ತು ಮಗನ ಇಬ್ಬರನ್ನು ಕಟ್ಟ್ಯಾರತ್ತೇಳಿ ಅವನು ಹೊಡ್ಕೋತ ಮನೆಗೆ ಬಂದತ್ತ. ಸಾವ್ಕಾರನ ಮನೆಗೆ ಬಂದತ್ತ. ಯಾಕ್ರಿ ಸಾವ್ಕಾರಿ, ನಾವು ಮಕ್ಕಳನ್ನ ಯಾಕೆ ಕಟ್ಟೇರಿ, ಮಗನ ಕಟ್ಟಿ ಯಾಕೆ ಬಡಿಯಾಕತ್ತೀರಿ ನನ್ನ ಕೇಳ್ತೀಯ? ಕೇಳ ಅವ್ರನ್ನ ಏನು ಮಾಡ್ಯಾರತ್ತ ಅಂದತ್ತಡ ಸಾವ್ಕಾರ. ನನ್ನ ಯಾಕ್ರಿ ತಮ್ಗಳು ಏನು ಮಾಡಿರಿ ಅಂತ ಅಜ್ಜ ಕೇಳಿದತ್ತು. ಕೇಳೋಣ, ಹಿಂಗಪ್ಪ, ಮತ್ತು ಹಿಂಗೆ ದಾಮಯ್ಯ ಅನ್ನೋ ಸಾವ್ಕಾರ, ಮತ್ತು ಹಿಂಗೆ ನಾಳೆ ಸತ್ತಂದ್ರೆ ಹೆಂಗೆ ತರ್ತಾನಂತ ಮಗ ಹೇಳಿದತ್ತ ಮೊಮ್ಮಗ. ಆಮೇಲೆ ಹಿಂಗೆ ನೆಪ್ಪಣ್ಣ, ಮತ್ತು ನಾಳೆ ಸತ್ತಂದ್ರೆ ಕೊಡ್ಲಿಲ್ಲ ಕಡ್ದು ಅವನು ಹೆಡಿಗೆ ತುಂಬ್ಕೊಂಡು ಹೊರಗೆ ತರ್ತೀವತ್ತು. ಹಿಂಗೆ ಅಲ್ಲ ಮಕ್ಕಳು, ಅದಕ್ಕೆ ಚಿಂತೆ ಮಾಡ್ತಾರಣ. ನಾಳೆ ಸತ್ತಂದ್ರೆ ಸಾವ್ಕಾರ ಹಿಂಗೆ ಹೌದಣ್ಣ, ಹಂಗೆ ಮನೆ ಕಟ್ಸ್ಯಾನು, ಸುಮ್ಮನಿದ ಎಣ್ಣೆ ಕೊಜ್ಜ ಮನೆಗೆ ಉರಿ ಚಾಲೆ ಸುಟ್ಟು ಬಿಡೋನು, ಅದಕ್ಕೆ ಚಿಂತೆ ಮಾಡ್ತೀರಿಲ್ಲ ತದಕ್ಷಿಂದ ಅಂದತ್ತು. ಅನ್ನೋನು ಅಲ್ಲ ಮಕ್ಕಳೇ, ಅಪ್ಪನಿಗಿಂತ ಮಗನಿಗಿಂತ ಅಪ್ಪ ಮುತ್ಯ, ಹಿಂಗೆ ಎಲ್ಲರೂ ಇವರು ಒಬ್ರಿಗಿಂತ ಒಬ್ಬರು ಜೋರದಾರು. ಕಟ್ರಲ್ಲಿ ಅವನು ಕಾಂಬಕ ತೆಗ್ಸಿಂದ ಅವನು ಕಟ್ಟಿ ಬಡಿಯಾಕೈತಾರ. ನೋಡ್ರಿ, ಸಂಸ್ಕಾರ ದೋಷ. ನಮ್ಮ ಮನ್ಯಾಗ ಹೆಂಗೆ ನಾವು ಸಂಸ್ಕಾರ ಇಟ್ಟಿರ್ತೀವೋ ಹಾಗೆ ನಮ್ಮ ಮಕ್ಕಳು ಬೆಳೀತಾರೋ. ಅದಕ್ಕೆ ಸಂಸ್ಕಾರ ಹೆಂಗಿರ್ತೈತಿ ಹಂಗೆ ಮಕ್ಕಳು ಬೆಳೀತಾರೆ. ಇದೇ ಇದರ್ಥ.